ಪ್ರಿಯ ಕೇಳುಗರೆ, ಜೀವನದ ಪಾಠಗಳು ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಬದುಕ್ತಾ ಇರುವಂತ ಜಗತ್ತು ಸ್ಪರ್ಧೆ, ಸ್ವಾರ್ಥ ಮತ್ತು ಸ್ವಯಂ ಪ್ರಚಾರದಿಂದ ತುಂಬಿದೆ. ಸಾಮಾನ್ಯವಾಗಿ ಜನರು ತಮ್ಮನ್ನ ತಾವು ದೊಡ್ಡವರಾಗಿ ತೋರಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದಾರೆ. ನನ್ನ ಹೆಸರು, ನನ್ನ ಸಾಧನೆ, ನನ್ನ ಯಶಸ್ಸು ಅನ್ನುವಂತ ಮನೋಭಾವ ಎಲ್ಲೆಡೆ ಕಾಣಿಸ್ತಾ ಇದೆ. ಆದ್ರೆ ದೇವರ ರಾಜ್ಯದ ಮೌಲ್ಯಗಳು ಈ ಲೋಕದ ಮೌಲ್ಯಗಳಿಗಿಂತ ಭಿನ್ನವಾಗಿದೆ. ದೇವರು ಹೊರಗಿನ ಪ್ರದರ್ಶನವನ್ನ ನೋಡೋದಿಲ್ಲ, ಆತನು ಹೃದಯವನ್ನ ನೋಡುತ್ತಾನೆ. ಫ್ರೆಂಡ್ಸ್, ಒಂದು ಸಂಸ್ಥೆಯಲ್ಲಿ ರಮೇಶ್ ಮತ್ತು ಸುರೇಶ್ ಅನ್ನುವಂತ ಇಬ್ಬರು ಉದ್ಯೋಗಿಗಳು ಕೆಲಸ ಮಾಡ್ತಾ ಇದ್ರು. ರಮೇಶ್ ಯಾವಾಗ್ಲೂ ತನ್ನ ಸಾಧನೆಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದ. ಈ ಕೆಲಸವನ್ನ ನಾನೇ ಮಾಡ್ದೆ, ನನ್ನಿಂದಲೇ ಕಂಪನಿಗೆ ಯಶಸ್ಸು ಸಿಕ್ತು ಅಂತ ತನ್ನನ್ನೇ ತಾನು ಯಾವಾಗ್ಲೂ ಹೊಗಳಿಕೊಳ್ತಾ ಇದ್ದ. ಆದ್ರೆ ಸುರೇಶ್ ಮೌನವಾಗಿ ತನ್ನ ಕೆಲಸವನ್ನ ಮಾಡ್ತಾ ಇದ್ದ. ಹೊಸದಾಗಿ ಬಂದಂತ ಉದ್ಯೋಗಿಗಳಿಗೆ ಸಹಾಯ ಮಾಡ್ತಾ ಇದ್ದ. ಸಹೋದ್ಯೋಗಿಗಳ ಸಮಸ್ಯೆಗಳನ್ನ ಕೇಳಿ ನೆರವಾಗ್ತಾ ಇದ್ದ. ತನ್ನ ಒಳ್ಳೆಯ ಕೆಲಸಗಳ ಬಗ್ಗೆ ಎಂದಿಗೂ ಹೆಮ್ಮೆ ಪಡಲಿಲ್ಲ. ಕೆಲವು ವರ್ಷಗಳ ನಂತರ ಸಂಸ್ಥೆಗೆ ಹೊಸ ನಾಯಕನನ್ನ ಆಯ್ಕೆ ಮಾಡುವಂತ ಸಮಯ ಬಂತು. ಎಲ್ಲರೂ ರಮೇಶ್ ಆಯ್ಕೆ ಆಗ್ತಾನೆ ಅಂತ ಹೇಳಿ ಅಂದ್ಕೊಂಡ್ರು. ಆದ್ರೆ ಸಂಸ್ಥೆಯ ಮಾಲೀಕರು ಸುರೇಶನನ್ನೇ ನಾಯಕನಾಗಿ ನೇಮಿಸಿದ್ರು. ಅದಕ್ಕೆ ಕಾರಣ ಕೇಳಿದಾಗ ಅವ್ರು ಹೀಗೆ ಹೇಳಿದ್ರು, ತನ್ನ ಯಶಸ್ಸನ್ನ ಮಾತ್ರ ಹುಡುಕುವವನು ನಾಯಕ ಆಗೋದಕ್ಕೆ ಸಾಧ್ಯ ಇಲ್ಲ, ಇತರರನ್ನ ಬೆಳೆಸುವವನೇ ನಿಜವಾದಂತ ನಾಯಕ. ಫ್ರೆಂಡ್ಸ್, ಇದು ದೇವರ ರಾಜ್ಯದ ತತ್ವವೂ ಆಗಿದೆ. ದೇವರು ಅಹಂಕಾರಿಗಳನ್ನೆಲ್ಲ ದೀನತೆಯುಳ್ಳ ಹೃದಯದವರನ್ನ ಮೇಲಕ್ಕೆ ಎತ್ತುತ್ತಾನೆ. ಮೊದಲನೆಯದಾಗಿ ದೀನತೆ ಯೇಸು ಸ್ವಾಮಿಯ ಸ್ವಭಾವ ಕೂಡ ಆಗಿತ್ತು. ಯೇಸು ದೇವರಾಗಿದ್ದರೂ ಸೇವಕರ ರೂಪವನ್ನ ಧರಿಸಿದನು. ಆತನು ಶಿಷ್ಯರ ಕಾಲುಗಳನ್ನ ತೊಳೆಯುವಂಥದ್ದು ಆ ಕಾಲದಲ್ಲಿ ಸೇವಕರ ಕೆಲಸ ಆಗಿತ್ತು. ಆದ್ರೂ ಯೇಸು ಸ್ವಾಮಿ ಆ ಕೆಲಸವನ್ನ ಮಾಡೋದಿಕ್ಕೆ ಹಿಂಜರಿಯಲಿಲ್ಲ. ದೀನತೆ ಅಂತ ಹೇಳಿದ್ರೆ ನಮ್ಮ ಸ್ಥಾನವನ್ನ ಕಳೆದುಕೊಳ್ಳೋದಲ್ಲ, ಇತರರನ್ನ ಗೌರವಿಸುವಂಥದ್ದು. ಹಾಗಾಗಿ ಮನೆಯಲ್ಲಿ, ಕೆಲಸದಲ್ಲಿ, ಸಭೆಯಲ್ಲಿ ಸೇವೆ ಮಾಡೋದಿಕ್ಕೆ ಹಿಂಜರಿಬೇಡಿ. ಎರಡನೇದಾಗಿ, ದೀನತೆ ದೇವರ ಕೃಪೆಯನ್ನ ಆಕರ್ಷಿಸ್ತದೆ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ದೇವರು ಅಹಂಕಾರಿಗಳನ್ನ ವಿರೋಧಿಸುತ್ತಾನೆ, ಆದರೆ ದೀನರಿಗೆ ಕೃಪೆಯನ್ನ ಕೊಡುತ್ತಾನೆ. ಅಹಂಕಾರ ಮನುಷ್ಯನನ್ನ ದೇವರಿಂದ ದೂರ ಮಾಡ್ತದೆ. ಅಹಂಕಾರ ವ್ಯಕ್ತಿ ನನಗೆಲ್ಲವೂ ಗೊತ್ತು, ನನಗೆ ದೇವರ ಸಹಾಯ ಬೇಕಿಲ್ಲ ಅನ್ನುವಂತ ಮನೋಭಾವವನ್ನ ಹೊಂದಿರ್ತಾನೆ. ಆದ್ರೆ ದೀನ ವ್ಯಕ್ತಿ ಹೀಗೆ ಹೇಳ್ತಾನೆ, ದೇವ್ರೆ, ನಿನ್ನ ಕೃಪೆ ಇಲ್ಲದೆ ನಾನು ಏನೂ ಮಾಡೋದಿಕ್ ಸಾಧ್ಯ ಇಲ್ಲ. ಫ್ರೆಂಡ್ಸ್, ನಮ್ಮ ಶಿಕ್ಷಣ, ಪ್ರತಿಭೆ, ಅನುಭವ, ಸಂಪತ್ತು ಇವೆಲ್ಲವೂ ಕೂಡ ದೇವ್ರು ಕೊಟ್ಟಂತ ವರಗಳು. ಅವುಗಳ ಬಗ್ಗೆ ಹೆಮ್ಮೆ ಪಡೋದಕ್ಕಿಂತ ಅವುಗಳನ್ನ ದೇವರ ಮಹಿಮೆಗಾಗಿ ಬಳಸಬೇಕು. ಮೂರನೇದಾಗಿ, ದೀನತೆ ಸಂಬಂಧಗಳನ್ನ ಬಲಪಡಿಸ್ತದೆ. ಸ್ವಾರ್ಥ ಸಂಬಂಧಗಳನ್ನ ಮುರಿತದೆ, ಆದ್ರೆ ದೀನತೆ ಸಂಬಂಧಗಳನ್ನ ಕಟ್ಟುತ್ತದೆ. ನಾನು ಸರಿ ಅನ್ನುವಂತ ಮನೋಭಾವ ಕುಟುಂಬಗಳನ್ನ ಹೊಡಿತದೆ, ಆದ್ರೆ ನಾನ್ ಕ್ಷಮೆ ಕೇಳ್ತೇನೆ ಅನ್ನುವಂತ ದೀನತೆ ಕುಟುಂಬಗಳನ್ನ ಕಟ್ತದೆ. ಒಂದು ಉದಾಹರಣೆ, ಒಂದು ಕುಟುಂಬದಲ್ಲಿ ಕೆಲವೊಂದು ವರ್ಷಗಳ ಕಾಲ ಮಾತಿಲ್ಲದೆ ಇರುವಂತ ಇಬ್ರು ಸಹೋದರರಿದ್ರು. ಒಬ್ಬನು ಮೊದಲು ಕ್ಷಮೆ ಕೇಳ್ದ, ಅವ್ರ ಸಂಬಂಧ ಪುನಃ ಆರಂಭ ಆಯಿತು. ದೀನತೆಯ ಒಂದು ಮಾತು ಅನೇಕ ಗಾಯಗಳನ್ನ ಗುಣಪಡಿಸ್ತದೆ. ನಾಲ್ಕನೇದಾಗಿ, ದೀನತೆ ಸೇವೆಯ ಮನೋಭಾವವನ್ನ ಬೆಳೆಸ್ತದೆ. ಯೇಸು ಸ್ವಾಮಿ ಹೇಳಿದ್ರು, ನಿಮ್ಮಲ್ಲಿ ದೊಡ್ಡವನಾಗಬೇಕಂತ ಇರುವವನು ನಿಮ್ಮ ಸೇವಕನಾಗಿರ್ಲಿ. ಈ ಲೋಕದಲ್ಲಿ ಜನರು ಅಧಿಕಾರ, ಹುದ್ದೆ ಮತ್ತು ಗೌರವವನ್ನ ಹುಡುಕ್ತಾರೆ. ನಾನ್ ನಾಯಕನಾಗ್ಬೇಕು, ಜನ ನನ್ನನ್ನ ಗುರುತಿಸ್ಬೇಕು, ನನಗೆ ಹೆಸರು ಸಿಗ್ಬೇಕಂತ ಆಸೆಗಳಿರುವಂತದ್ದು ಸಾಮಾನ್ಯ. ಆದ್ರೆ ದೇವರ ರಾಜ್ಯದಲ್ಲಿ ದೊಡ್ಡತನದ ಅಳತೆ ವ್ಯತ್ಯಾಸ ಆಗಿದೆ. ದೇವ್ರು ಕೇಳುವಂತದ್ದು ನೀನ್ ಎಷ್ಟು ಜನರಿಗೆ ಸೇವೆ ಮಾಡ್ದೆ ಅನ್ನುವಂಥದ್ದೇ ಹೊರತು ಎಷ್ಟು ಜನ ನಿನಗೆ ಸೇವೆ ಮಾಡಿದ್ರು ಅನ್ನುವಂಥದ್ದಲ್ಲ. ಯೇಸು ಸ್ವಾಮಿ ಸ್ವತಃ ರಾಜಾದಿರಾಜನಾಗಿದ್ರು, ಸೇವಕನಾಗಿ ಈ ಭೂಮಿಯಲ್ಲಿ ಜೀವಿಸಿದ್ರು. ಆತನು ರೋಗಿಗಳನ್ನ ಗುಣಪಡಿಸ್ತಾ, ಹಸಿದವರಿಗೆ ಆಹಾರ ಕೊಟ್ಟ, ದುಃಖದಲ್ಲಿದ್ದವರನ್ನ ಆಧರಿಸಿದ ಮತ್ತು ತನ್ನ ಜೀವವನ್ನೇ ಮಾನವ ಕುಲಕ್ಕಾಗಿ ಕೊಟ್ಟ. ಫ್ರೆಂಡ್ಸ್, ನಿಜವಾದಂತ ಸೇವೆಗೆ ಹೊಗಳುವಂತ ಅಗತ್ಯವಿಲ್ಲ. ಯಾರ್ ನೋಡದೆ ಇದ್ರೂ ಕೂಡ ದೇವ್ರು ನೋಡ್ತಾ ಇದ್ದಾನೆ ಅನ್ನುವಂತ ಅರಿವಿನಿಂದ ಸೇವೆ ಮಾಡುವಂತದ್ದೇ ದೀನತೆ. ಐದನೆಯದಾಗಿ, ದೀನತೆ ದೇವರ ಸಮಯದಲ್ಲಿ ಉನ್ನತಿಗೆ ತರ್ತದೆ. ಅನೇಕರು ತಮ್ಮನ್ನ ತಾವೇ ಹೊಗಳಿಕೊಳ್ಳೋದಿಕ್ಕೆ ಪ್ರಯತ್ನಿಸ್ತಾರೆ, ಮೇಲಕ್ಕೆ ಎತ್ತಿಕೊಳ್ಳೋದಿಕ್ಕೆ ಪ್ರಯತ್ನಿಸ್ತಾರೆ. ಆದ್ರೆ ದೇವ್ರು ಹೇಳ್ತಾನೆ, ನೀನು ನಿನ್ನನ್ನ ತಗ್ಗಿಸಿಕೋ, ನಾನ್ ನಿನ್ನನ್ನ ಮೇಲಕ್ಕೆ ಎತ್ತುತ್ತೇನೆ. ಫ್ರೆಂಡ್ಸ್,
ದೇವರ ಉನ್ನತಿ ಶಾಶ್ವತ ಆಗಿದೆ, ಮಾನವರ ಹೊಗಳಿಕೆ ತಾತ್ಕಾಲಿಕ. ಒಂದು ಉದಾಹರಣೆ, ಒಂದು ಬೀಜವನ್ನ ನೆಲದಲ್ಲಿ ಹೂತಾಗ ಅದು ಮರೆಯಾಗ್ತದೆ. ಅದನ್ನ ನೋಡಿದ್ರೆ ಅದ್ರ ಕತೆ ಮುಗಿದಂತೆ ಅನಿಸ್ತದೆ. ಆದ್ರೆ ಸ್ವಲ್ಪ ಸಮಯದ ನಂತರ ಅದೇ ಬೀಜ ಮೊಳಕೆಯೊಡೆದು ದೊಡ್ಡ ಮರವಾಗಿ ಬೆಳೀತದೆ. ಹಾಗೆಯೇ ದೀನತೆಯಿಂದ ದೇವರ ಕೈಯಲ್ಲಿ ನಮ್ಮನ್ನ ಒಪ್ಪಿಸಿದಾಗ ದೇವರು ತನ್ನ ಸಮಯದಲ್ಲಿ ನಮ್ಮನ್ನ ಬೆಳೆಸಿ ಉನ್ನತಿಗೆ ತರ್ತಾನೆ. ಕೊನೆಯದಾಗಿ ಫ್ರೆಂಡ್ಸ್, ದೀನತೆ ಕೇವಲ ಒಂದು ಒಳ್ಳೆಯ ಗುಣ ಮಾತ್ರ ಅಲ್ಲ, ಅದಕ್ಕೆ ಜೀವನವನ್ನ ಬದಲಾಯಿಸುವಂತ ಶಕ್ತಿ ಇದೆ. ನಾವು ದೀನರಾಗಿದ್ದಾಗ ನಮ್ಮ ಸಂಬಂಧಗಳು ಉತ್ತಮವಾಗ್ತವೆ, ನಮ್ಮ ಮಾತುಗಳು ಆಶೀರ್ವಾದವಾಗ್ತವೆ ಮತ್ತು ನಮ್ಮ ಜೀವನ ಇತರರಿಗೆ ಮಾದರಿಯಾಗ್ತದೆ. ಸ್ವಾರ್ಥ, ಅಹಂಕಾರ ಮತ್ತು ಸ್ಪರ್ಧೆಯಿಂದ ತುಂಬಿದ ಈ ಜಗತ್ತಲ್ಲಿ ನಾವು ವಿಭಿನ್ನವಾಗಿ ಬದುಕೋದಿಕ್ಕೆ ದೇವರು ಕರೀತಾ ಇದ್ದಾನೆ. ನಾವು ನಮ್ಮನ್ನ ದೊಡ್ಡವರನ್ನಾಗಿ ತೋರಿಸಿಕೊಳ್ಳಲು ಪ್ರಯತ್ನಿಸುವ ಬದಲು ಇತರರನ್ನ ಗೌರವಿಸಿ, ಪ್ರೀತಿಸಿ ಮತ್ತು ಸೇವೆ ಮಾಡೋಣ. ಇಂದು ನಿಮ್ಮನ್ನ ನೀವು ಒಂದು ಪ್ರಶ್ನೆ ಕೇಳ್ಕೊಳ್ಳಿ. ನನ್ನ ಜೀವನದಲ್ಲಿ ದೀನತೆ ಕಾಣಿಸ್ತಾ ಇದೆಯಾ? ನಾನು ಜನರ ಮೆಚ್ಚುಗೆಯನ್ನ ಹುಡುಕುತ್ತಾ ಇದ್ದೇನಾ ಅಥವಾ ದೇವರ ಮೆಚ್ಚುಗೆಯನ್ನ? ನಾವು ದೀನತೆಯನ್ನ ಆರಿಸಿಕೊಂಡ್ರೆ ನಮ್ಮ ಕುಟುಂಬ, ಕೆಲಸದ ಸ್ಥಳ ಮತ್ತು ಸಮಾಜದಲ್ಲಿ ಒಳ್ಳೆಯ ಬದಲಾವಣೆಯನ್ನ ತರಬಹುದು. ಆದ್ದರಿಂದ ಫ್ರೆಂಡ್ಸ್, ಇಂದಿನಿಂದ ಒಂದು ನಿರ್ಧಾರ ಮಾಡೋಣ. ನಾನು ಅಹಂಕಾರದಿಂದಲ್ಲ, ದೀನತೆಯಿಂದ ಬದುಕುತ್ತೇನೆ. ನನ್ನ ಜೀವನದ ಮೂಲಕ ದೇವರ ನಾಮವನ್ನ ಮಹಿಮೆ ಪಡಿಸುತ್ತೇನೆ ಎಂಬುದಾಗಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920260653. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.